111ನೇ ಜನ್ಮದಿನಾಚರಣೆಯನ್ನು ದೇವರಾಜ ಅರಸುರವರ ಇವತ್ತು ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ದೇವರಾಜ ಅರಸುರವರು ಹಿಂದುಳಿದ ವರ್ಗಗಳ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಡಿದವರು. ಅವರು ಇಂದಿಗೆ 111ನೇ ದಿನ ಆಯಿತು ಅವರು ಹುಟ್ಟಿ. ಆದರೂ ಅವರ ಈ ಒಂದು ನೆನಪು ಸದಾ ಇರಬೇಕಂದ್ರೆ ಅವರು ಮಾಡಿದಂಥ ಕ್ರಾಂತಿಕಾರಿ ಬೆಳವಣಿಗೆಗಳು, ಅವರು ಮುಖ್ಯಮಂತ್ರಿಯಾಗಿ ಇರುವ ಸಂದರ್ಭದಲ್ಲಿ ಆಗಿನ ಸರ್ಕಾರದ ಇಂದಿರಾ ಗಾಂಧಿಯವರು ಪ್ರಧಾನಿಗಳು ತಂದಂಥ ಭೂ ಸುಧಾರಣೆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಮತ್ತು ಕ್ರಾಂತಿಕಾರಿಯಾಗಿ ಮಾಡಿದಂಥ ಮುಖ್ಯಮಂತ್ರಿಗಳು. ತುಂಬ ವಿರೋಧದ ಒಂದು ಸಂದರ್ಭದಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಗೇಣಿಗೆ ದುಡಿತಾ ಇದ್ದರು. ದಣಿಗಳ ಒಂದು ಜಾಗದಲ್ಲಿ ಗೇಣಿಗೆ ದುಡಿತಿದ್ದಂಥ ಸಂದರ್ಭದಲ್ಲಿ ಬಡವರಿಗೆ ಉಳುವವನೇ ಹೊಲದೊಡೆಯ ಅನ್ನುವಂಥ ಒಂದು ಕಾನೂನನ್ನು ತಂದಾಗ ಕರ್ನಾಟಕ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಕ್ರಾಂತಿಕಾರಿಯಾಗಿ ತಂದಂಥವರು ದೇವರಾಜ ಅರಸುರವರು. ಅವರು ಹಿಂದುಳಿದ ವರ್ಗದ ಎಲ್ಲ ಶೋಷಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಧೀಮಂತ ನಾಯಕ. ಹಾಗಾಗಿ ಅಂದಿನ ಈ ಒಂದು ಕ್ರಾಂತಿಕಾರಿ ಬೆಳವಣಿಗೆಯಿಂದ ಎಷ್ಟೋ ಜನ ಭೂಮಿ ಇಲ್ಲದಿದ್ದವರು ಭೂಮಿಯ ಒಡೆಯರಾದರು. ಆಗಿನ ಸರ್ಕಾರದ ಯೋಜನೆಗಳನ್ನು ನಾವು ಯಾವಾಗಲೂ ಹೇಳುತ್ತಿದೆ, ಸರ್ಕಾರ ತಂದಂಥ ಯೋಜನೆಯನ್ನು ಆಯಾಯ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನ ಮಾಡುವ ರೀತಿ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಎಲ್ಲ ಸೇರಿ ಮಾಡಿದಾಗ ಅದರ ಪರಿಣಾಮ ಮುಂದೆ ಗೊತ್ತಾಗ್ತದೆ. ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳು ಹಾಗೆ. ಈಗ ನಮ್ಮ ಇಂದಿನ ಸರ್ಕಾರದಲ್ಲಿ ಯುವಕರಿಗಾಗಿ ಭಾರತ್ ಜೋಡೋ ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಕೆಲವರಿಗೆ ಇದರ ವಿಚಾರ ಗೊತ್ತಿಲ್ಲ. ಏನಂತ ಹೇಳಿದರೆ 16ರಿಂದ 35 ವರ್ಷದ ಯುವಕರಿಗೆ, ಇದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಎಲ್ಲ ಯುವಕರು ಒಂದು ಸಂಘಟನೆಯಲ್ಲಿ ಸೇರಿಕೊಂಡು ಅದರ ಎನ್ರೋಲ್ಮೆಂಟ್ ಆಗ್ತಾ ಉಂಟು. ಈಗ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಇದರಲ್ಲಿ ಏನಂತ ಹೇಳಿದರೆ ಬೇರೆ ಬೇರೆ ಇಲಾಖೆಯವರು ಇದರೊಟ್ಟಿಗೆ ಸೇರಿಕೊಂಡು ನಮ್ಮ ಗ್ರಾಮೀಣ ಮಟ್ಟದ ಯುವಕರಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಆರೋಗ್ಯದ ತರಬೇತಿ ಶಿಬಿರಗಳಿರ್ಬೋದು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ತರಬೇತಿ ಇರ್ಬೋದು, ಎಲ್ಲವನ್ನು ಒಂದು ಅಚ್ಚುಕಟ್ಟಾಗಿ ಸರ್ಕಾರದ ವತಿಯಿಂದಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮಾಡಲಿಕ್ಕಿದೆ. ಇದರಲ್ಲಿ ಯಾರೂ ಸೇರ್ಪಡೆ ಆಗ್ಬೋದು. ಇದರಲ್ಲಿ ಅಧ್ಯಕ್ಷರು, ಒಂದು ಉಪಾಧ್ಯಕ್ಷರಾಗಿ ನಮ್ಮ 10 ಲಕ್ಷ ರೂಪಾಯಿ ಈಗಾಗಲೇ ಸರ್ಕಾರದಿಂದ ಹಣ ಬಂದಿದೆ. ಈಗ ತಾಲೂಕಿನಾದ್ಯಂತ ಅಧಿಕಾರಿಗಳು ಇರ್ಬೋದು, ಬೇರೆ ಎಲ್ಲ ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಯುವಕರಲ್ಲಿ ಹೇಳುವಂಥದ್ದು, ನೀವು ಎಲ್ಲೇ ಈಗ ಎನ್ರೋಲ್ ಆದರೂ ನಿಮ್ಮ ಊರಿಗೆ ಅದು ಸೇರ್ತದೆ ಅಲ್ವಾ, ಸೇರ್ತದೆ. ಹಾಗಾಗಿ 16ರಿಂದ 35 ವರ್ಷದ ಯುವಕರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಶಿಕ್ಷಣದ ಜೊತೆಗೆ ಸಾಮಾಜಿಕ ಬದುಕು ಅಂತ ಹೇಳಿದರೆ ನೀವು ಹಳ್ಳಿಗಳಲ್ಲಿ ಇರ್ಬೋದು, ನಿಮ್ಮ ಊರಿನಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಭಾಗವಹಿಸಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಾವು ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಕೊಡಬೇಕಂತ ಹೇಳಿದರೆ ಅದರಲ್ಲೂ ನಾವು ಸ್ವಲ್ಪ ಇರಬೇಕಾಗ್ತದೆ ಶಿಕ್ಷಣದ ಜೊತೆಗೆ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ಹಾಗೆ ನಮ್ಮ ಸರ್ಕಾರದಿಂದ ಬಂದಂಥ ಗ್ಯಾರಂಟಿ ಯೋಜನೆಗಳು ತುಂಬ ಪರಿಣಾಮಕಾರಿಯಾಗಿ ಆಗ್ತಾ ಇದೆ. ತುಂಬ ಮಹಿಳೆಯರಿಗೆ ಇರ್ಬೋದು, ಈಗ ಮಕ್ಕಳಿಗೆ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಸಿಗುವಂಥದ್ದು, ಬೇರೆ ಎಲ್ಲ ಯೋಜನೆಗಳು ಸರ್ಕಾರ ಯಾವುದೇ ಇರಲಿ, ನಾವು ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಇರ್ಬೋದು, ಆ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ನಾನು ಈಗಲೂ ದೇವರಾಜ ಅರಸುರವರು ಮಾಡಿರುವಂಥ ಕೆಲಸಗಳು ನಾವು ಇನ್ನು ಎಷ್ಟು ವರ್ಷಗಳ ಕಾಲ ಹೋದರೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ.
ಅವರು ಅಷ್ಟು ಒಳ್ಳೆಯ ಪರಿಣಾಮಕಾರಿಯಾದಂಥ ಕೆಲಸ ಕಾರ್ಯವನ್ನು ಮಾಡಿ ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಅವರನ್ನು ಅನುಕರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀಡುವಂಥ ಎಲ್ಲ ಯುವಕರು ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.